13ರಲ್ಲಿ ಯಡಿಯೂರಪ್ಪನವರು ಹಿಂಗೆ ಹೊರಗಡೆ ಇದ್ರು, 14ಕ್ಕೆ ಅವರು ವಾಪಸ್ ಲೋಕಸಭಾ ಚುನಾವಣೆಯ ಮುಂಚಿತವಾಗಿ ಭಾರತೀಯ ಇದ್ರು. 23ರಲ್ಲಿ ಶೆಟ್ಟರ್ ಅವರು ಹೊರಗಡೆ ಇದ್ರು, 24ರ ಲೋಕಸಭಾ ಚುನಾವಣೆ 10 ವರ್ಷದ ಅಂತರದಲ್ಲಿ ನಡೆದಿರುವಂತಹ ಇಬ್ರು ಮಾಜಿ ಮುಖ್ಯಮಂತ್ರಿಗಳ ನಡೆ ಹಿಂಗೆ ಬಿಜೆಪಿ ಒಟ್ಟು ಸಂಘಟಿತವಾಗಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಯಾವ ರೀತಿ ಸ್ವರೂಪ ನೋಡಿ, ಇದು ರಾಜಕಾರಣದಾಗ ಇದು ನಡೆಯುವಂತಹದ್ದು ಪ್ರೊಸೆಸ್. ಒಂದ್ ಕಡೆ ಹೋಗುವುದು ಬರುವುದು ಇವೆಲ್ಲ ನಡೆಯುವಂತಹದ್ದು ನ್ಯಾಚುರಲ್. ಮತ್ತು 30-40 ವರ್ಷದಿಂದ ನಮ್ಮ ಕುಟುಂಬದಿಂದ ನಾವು ಇಲ್ಲಿ ಬಿಜೆಪಿಲಿದ್ದೇವೆ. 30-40 ವರ್ಷದಲ್ಲಿ ಯಾವುದೇ ಪಕ್ಷ ಬದಲಾವಣೆ ಮಾಡುವಂತಹದ್ದು ಆಗಿರಲಿಲ್ಲ. ಯಾವುದೋ ಕಾರಣದ ಮೇಲೆ ಆಯಿತು, ಅದು ಕ್ಷಣಿಕ. ಹೀಗಾಗಿ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿದ್ದೇನೆ ಮತ್ತು ಪಕ್ಷನಿಷ್ಠವಾಗಿ ಕೆಲಸ ಮಾಡುವಂಥದ್ದು, ಪಕ್ಷವನ್ನು ಮುನ್ನಡೆಸಲಿಕ್ಕೆ ಏನೇನು ಕಾಂಟ್ರಿಬ್ಯೂಷನ್ ಮಾಡಬೇಕು ಆ ಕೆಲಸ ನಾನು ಮಾಡ್ತೀನಿ. ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಒಂದು ಮಾತು ಮಾತ್ರ ತಮ್ಮ ಪ್ರತಿಕ್ರಿಯೆ ಕೇಳುವಂಥದ್ದು, ವಿಶ್ವಾಸಕ್ಕೆ ಧಕ್ಕೆ ಮಾಡಿ ಹೋದ್ರು ಅನ್ನುವಂಥ ಮಾತನ್ನ ಹೇಳಿದೆ. ಮೊನ್ನೆವರೆಗೂ ಕೂಡ ನಮ್ಮ ಜೊತೆಗೆ ಇರ್ತೀನಿ ಅಂತ ಕೊಂಡು ಹೇಳಿದ್ರು. ನೋಡಿ, ನಾನು ಹೇಳ್ತೀನಿ, ಜಗದೀಶ್ ಶೆಟ್ಟರ್ ಒಬ್ಬರ ಮೇಲೆ ಯಾವುದೋ ಒಂದು ಪಾರ್ಟಿ ಇರೋದಿಲ್ಲ. ನಾನು ಅಲ್ಲಿ ಇರೋದ್ರಿಂದ ಅಥವಾ ಹೋಗೋದ್ರಿಂದ ಕಾಂಗ್ರೆಸ್ ಪಾರ್ಟಿ ದೊಡ್ಡ ಪಾರ್ಟಿ ಅಲ್ರಿ, ಅದು ಈಗ ಅಧಿಕಾರದಲ್ಲಿದ್ದಾರೆ. ಮತ್ತು ಕಾಂಗ್ರೆಸ್ ಪಾರ್ಟಿಗೆ ನಾನು ಹೋಗಿದ್ದರಿಂದ ಏನು ಬೆನಿಫಿಟ್ ಆಗಿದೆ ಅವ್ರಿಗೆ ಕೊಡ್ತಿದೆ. ಹೀಗಾಗಿ ಅದ್ರ ನಾನು ಮತ್ತು ಇನ್ನೂ ಬ್ಲೇಮ್ ಗೇಮ್ ಮಾಡ್ತಾ ಇಲ್ಲ. ನಾನು ಕಾಂಗ್ರೆಸ್ ಪಾರ್ಟಿಗೆ ನಾನು ಇನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತೇನೋ ಮಾಡಿದ್ರಪ್ಪ, ನಮ್ಗೆ ಅನ್ಯಾಯ ಮಾಡಿದ್ರು, ನನಗೆ ಅದೇನೋ ಡಿಮಾಂಡ್ ಮಾಡಿದ್ದೆ ಅದು ಕೊಡಲಿಲ್ಲ ಅಂತ ಏನೂ ಬ್ಲೇಮ್ ಮಾಡಿಲ್ಲ. ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದರಿಂದ ಕಾಂಗ್ರೆಸ್ ಪಾರ್ಟಿ ಸ್ಟ್ರೆಂಥನ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿನ ಹೊರತು ಅದಕ್ಕೆ ಯಾವುದೇ ನಷ್ಟ ಮಾಡಿಲ್ಲ. ಈಗ ಮುಂದೆ ಅವರು ಲೀಡರ್ಶಿಪ್ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಇನ್ನೂ ದೊಡ್ಡ ಪಾರ್ಟಿ ಲೀಡರ್ಸ್ ಇದ್ದಾರೆ. ಎಲ್ಲರೂ ಕೂಡ ಪಾರ್ಟಿ ಕಟ್ಟಲಿಕ್ಕೆ ನಂದೇ ತಕರ. ನೀವು ಕಾಂಗ್ರೆಸ್ ಯಾವುದೇ ವಿಶ್ವಾಸಘಾತಕತನ ಮಾಡುವಂತ ಪ್ರಶ್ನೆನೇ ಇಲ್ಲ. ಇವತ್ತು ಗರ್ ವಾಪಸ್ಸಿ ನಾವು ನಮ್ಮ ಮನೆಗೆ ಬಂದಿದ್ದೇನ್ರಪ್ಪ. ಅಲ್ಲಿ ಕೆಡರದ ಏನೋ ಒತ್ತಡ ಇದೆ, ಕೆಡದ ಬೈಕೆ ಇದೆ, ಅದಕ್ಕೆ ಸ್ಪಂದನ ಮಾಡುವಂತ ಕೆಲಸ ನಾನು ಮಾಡಿದ್ದೀನಿ. ಆದ್ರೆ ಇದು ರಾಜಕೀಯವಾಗಿ ಹೋಗುವ ಸಂದೇಶ, ಅವಕಾಶವಾದಿತನದ ರಾಜಕೀಯದ ಸಂದೇಶ ಹೋಗೋದಿಲ್ವಾ ಶೆಟ್ಟರ್ ಅವರೇ? ನೋಡ್ರಿ, ನಿನ್ನೆಯಿಂದ ಇವತ್ತು ಬೆಳಗಿನವರೆಗೆ ಈ ಕ್ಷಣ ಬೇಕಾದ್ರೆ ನನ್ನ ಮೊಬೈಲ್ ತೆಗೆದು ನೋಡ್ರಿ, 50-40 ಈಗಾಗಲೇ ಮಿಸ್ಡ್ ಕಾಲ್ ಇರ್ತಾವ. ಕಾರ್ನಲ್ಲಿ ಇಟ್ಟು ಬಂದಿದ್ದೇನೆ, ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ. ಈ ಎಲ್ಲ ಕಾರ್ನರಿಂದ ನಂಗೆ ಫೋನ್ ಬರ್ತಾ ಇದೆ. ಭಾಳ ಒಳ್ಳೆಯ ನಿರ್ಧಾರ ಮಾಡಿದ್ರಿ, ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ನೀವು ಬಂದ್ರಲ್ಲಪ್ಪ, ನಮ್ಗೆ ಖುಷಿ ಇದೆ ಅಂತ ಹೇಳಿ ಗುಲ್ಬರ್ಗ ಇರ್ಬೋದು, KR ಪೇಟೆ ಇರ್ಬೋದು, ಹಾಸನ್ ಇರ್ಬೋದು, ಅಥವಾ ಗದಗ ಇರ್ಬೋದು, ಹಾವೇರಿ ಇರ್ಬೋದು, ಎಲ್ಲೆಲ್ಲಿ ಎಲ್ಲ ಕಾರ್ನರಿಂದ ಫೋನ್ ಬರ್ತಾ ಇದ್ದಾರೆ. ಅದೇ ಸಾಕು, ಅದ್ರ ಮೇಲೆ ಸಿಗ್ನಲ್ ಹೋಗ್ತದೆ. ಇದು ಅವಕಾಶವಾದಿ ರಾಜಕಾರಣ ಅಲ್ಲ. ಜಗದೀಶ್ ಶೆಟ್ಟರ್ ಅವರು ಯಾವ ರೀತಿ ಕೆಲಸ ಮಾಡಿದ ರಾಜಕಾರಣದಲ್ಲಿ ಎಲ್ಲರಿಗೂ ಗುರ್ತಿರುವಂಥದ್ದು. ಹೀಗಾಗಿ ಆ ಪರಿಸ್ಥಿತಿಯ ಒಂದು ಕೈಗೊಂಬೆಯಾಗಿ ಅವತ್ತಿನ ನಿರ್ಧಾರ ಕೈಗೊಂಡಿದ್ದೆ. ಈಗ ಅದರಿಂದ ಹೊರಗೆ ಬಂದ್ರಲ್ಲಪ್ಪ ಅದು ಖುಷಿ ಪಡ್ತಾ ಇದೆ ಜನ. ಇದು ಅವಕಾಶವಾದಿ ರಾಜಕಾರಣ ಅಲ್ಲ. ಧನ್ಯವಾದ ಶೆಟ್ಟರ್ ಅವರು ಜಾಯ್ನ್ ಆಗಿದ್ದಕ್ಕಾಗಿ. ಇದು ಜಗದೀಶ್ ಶೆಟ್ಟರ್ ಅವರ ಸ್ಪಷ್ಟವಾದಂತಹ ನಿಲುವು. ಅವಕಾಶವಾದಿತರ ರಾಜಕಾರಣವನ್ನು ಮಾಡಿಲ್ಲ, ಹಾಗೆಯೇ ನನ್ನ ರಾಜಕೀಯದ ನಿರ್ಧಾರಗಳ ಬಗ್ಗೆ ಯಾವುದೇ ರೀತಿಯಾದ ಪಶ್ಚಾತ್ತಾಪವೂ ಕೂಡ ನನ್ನಲ್ಲಿಲ್ಲ. ಪರಿಸ್ಥಿತಿ ಹಾಗಿತ್ತು, ಅವತ್ತು ಆ ನಿರ್ಧಾರ ಕೈಗೊಂಡೆ, ಇವತ್ತು ಪರಿಸ್ಥಿತಿ ಹೀಗಿದೆ, ಇವತ್ತು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅನ್ನುವಂಥದ್ದಷ್ಟೇ ಅವರ ಸಮುಚಿತದ ನಿಲುವು ಇರುವಂತದ್ದು. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.